ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಹಣಕಾಸಿನ ಸಮಸ್ಯೆ ತುಂಬ ಇದೆ. ತುಂಬ ಅಂದರೆ ತುಂಬ, ನಾನು ಅತಿ ಅಂತೀನಲ್ಲ ಆ ಥರ ತುಂಬ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ. ಅದಕ್ಕೆ ತಕ್ಕಂತೆ ದುಡಿಮೆ ಇತ್ಯಾದಿಗಳನ್ನು ನಾವು ಮಾಡ್ತಾ ಇದ್ದರೂ ಕೂಡ ಆ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ತುಂಬ ದೊಡ್ಡ ಪ್ರಮಾಣದಲ್ಲಿ ಸಾಲ ಇತ್ಯಾದಿಗಳಿದೆ, ತೀರ್ಸೋಕ್ಕೆ ಆಗ್ತಾ ಇಲ್ಲ. ನನಗೆ ಅನ್ಕೋತೀನಿ ಈ ಹಣಕಾಸಿನ ಸಮಸ್ಯೆಯಿಂದ ನಾನು ಹೊರಗಡೆ ಬರಲ್ಲ, ನಾನು ಸತ್ತರೇನೆ ಇದರಿಂದ ಬರ್ತೀನೇನೋ ಅನ್ನುವಂಥ ವ್ಯಕ್ತಿಗಳು ಕೆಲವರು ಇರ್ತೀರ. ಆಯಿತಾ, ನನ್ನ ಮಾತನ್ನ ಕ್ಲೀನಾಗಿ ಯೋಚನೆ ಮಾಡಿ. ಇದು ಬರೀ ಹಣಕಾಸಿನ ಸಮಸ್ಯೆ ಅಲ್ಲ, ನನ್ನ ಜೊತೆನೇ ಹೋಗ್ತದಿದ್ದು. ಅಲ್ಲಿವರೆಗೂ ನಂದು ದುಡ್ಡಿನ ಕಾಸಿನ ಸಮಸ್ಯೆ ಹೋಗಲ್ಲ ಸರ್, ನಾನು ಸತ್ತರೇನೆ ಇವೆಲ್ಲ ಸರಿಯಾಗೋದು ಅನಿಸ್ತಾ ಇದೆಯಾ? ಅಂಥ ಹಣಕಾಸಿನ ಸಮಸ್ಯೆ ಇದ್ದವರು ಇದೊಂದು ಪುಟ್ಟ ಪರಿಹಾರವನ್ನು ಮಾಡಿ ನೋಡಿ. ನಮ್ಮ ಮನೆಗಳಲ್ಲಿ ಈಗಿನ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಅಕ್ವೇರಿಯಂ, ಮೀನಿನ ತೊಟ್ಟಿ, ಅದನ್ನು ತಗೊಂಡು ಬಂದು ಮನೆಯಲ್ಲಿ ಇಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೀನನ್ನು ಬೆಳೆಸುವಂಥದ್ದನ್ನು ಇತ್ಯಾದಿಗಳನ್ನು ನಾವು ಮಾಡ್ತಾ ಇದ್ದೀವಿ, ಮೀನನ್ನು ಸಾಕುವಂಥದ್ದು ಇತ್ಯಾದಿಗಳನ್ನ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಸೊ ಮೀನು ಯಾವುದೇ ಇರಲಿ, ಎಷ್ಟೇ ಮೀನಿರಲಿ, ನೀವೊಂದು ಅಕ್ವೇರಿಯಂ ತಂದು ನಿಮ್ಮ ಮನೆಯಲ್ಲಿ ಇಡಬೇಕು. ನಮ್ಮ ಮನೆಯಲ್ಲಿ ಅಕ್ವೇರಿಯಂ ನಾವು ಎಲ್ಲಿ ಇಡ್ತೀವಿ? ಉತ್ತರ ದಿಕ್ಕಿಗೋ, ಈಶಾನ್ಯ ದಿಕ್ಕಿಗೋ ಇತ್ಯಾದಿ ದಿಕ್ಕಿನಲ್ಲಿ ನಾವು ಇಡ್ತೀವಿ. ಆದರೆ ಈ ಪರಿಹಾರ ಕ್ರಿಯೆಯಲ್ಲಿ ನೀವು ಅಕ್ವೇರಿಯಂ ತಂದು ನಿಮ್ಮ ಮನೆಯಲ್ಲಿ ಮೀನಿನ ಸಹಿತವಾಗಿ ಅಕ್ವೇರಿಯಂ ತಂದು ಅದನ್ನು ನಿಮ್ಮ ಮನೆಯಲ್ಲಿ ಹಾಲ್ನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇಡಿ. ನಿಮ್ಮ ಮನೆಯ ಹಾಲ್ನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇಡಿ. ಎಷ್ಟು ದಿನ ಅಂದರೆ 27 ದಿನ ಇಡಿ. 27 ದಿನ. ಈ ಸಮಸ್ಯೆಗಳಲ್ಲಿ ಯಾವುದಾದ್ರೂ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯಲ್ಲಿ ಬದಲಾವಣೆಗಳು, ಸಕಾರಾತ್ಮಕ ಪಾಸಿಟಿವ್ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬಂತ, ಚೇಂಜಸ್ನ ಗಮನಿಸಿ. ಹೌದು ಬಂದಿದೆ ಅಂದರೆ 28ನೇ ದಿನ ಸರಿಸ್ಬಿಟ್ಟು ನಿಮ್ಗೆ ಎಲ್ಲಿ ಬೇಕೋ, ಉತ್ತರದಲ್ಲಿ ಇಡ್ತಿರೋ, ಈಶಾನ್ಯದಲ್ಲಿ ಇಡ್ತಿರೋ, ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ. ಆದರೆ ಮೊದಲಿನ 27 ದಿನ ವೆಸ್ಟ್ ಅಂದರೆ ನಿಮ್ಮ ಮನೆಯ ಹಾಲ್ನಲ್ಲಿ ಪಶ್ಚಿಮ ದಿಕ್ಕಿನಲ್ಲೇ ಇದನ್ನು ಇಡಿ. ಕೆಲವೊಂದು ಸಲ ದೊಡ್ಡ ಟ್ಯಾಂಕ್ ಇತ್ಯಾದಿಗಳನ್ನ ತೊಗೊಂಬರೋಕ್ಕಾಗಲ್ಲ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನೀವೇ ಹೇಳಿದ್ರಿ ಅತಿ ಸಾಲ ಮಾಡ್ಕೊಂಡಿದ್ದೀನಿ ಅಂತ, ಇದಕ್ಕೆಲ್ಲಿ ದುಡ್ಡು ಬಡೀಲಿ ಅಂದರೆ ಬೇಡ. ಚಿಕ್ಕದಾಗಿ ಬೋಲ್ ಟೈಪಲ್ಲಿ ಒಂದು ಚಿಕ್ಕದಾಗಿ ಸಿಗುತ್ತೆ, ಅದರಲ್ಲಿ ಒಂದು 2 ಮೀನನ್ನ ತೊಗೊಂಬಂದು ಇಟ್ಕೊಂಡು ಸಾಕೋದಕ್ಕೆ ಶುರು ಮಾಡಿ. ಆದರೆ ಅದನ್ನು ಪಶ್ಚಿಮ ದಿಕ್ಕಲ್ಲಿಡಿ. 27 ದಿನ ಇಟ್ಟು ನೋಡಿ ಬದಲಾವಣೆ ಬಂತ. 28ನೇ ದಿನ ಸರಿಸಿ ಎಲ್ಲಿ ಬೇಕಾದ್ರೂ ತೊಗೊಂಡೋಗಿಡಿ. ನೋಡಿ, ನಿಮ್ಮ ಈ ಸಮಸ್ಯೆಯಿಂದ ಹೊರಬರಲು ಈ ಮೀನು ಅಥವಾ ಈ ಮೀನಿನ ತೊಟ್ಟಿ ಒಂದು ಕಾರಣವಾಗಿರ್ತದೆ. ಪ್ರಯತ್ನ ಪಟ್ಟು ನೋಡಿ. ಯಾರಿಗೆ ಗೊತ್ತು ಯಾವಾಗ ಯಾವುದರಿಂದ ಪರಿಹಾರಗಳು ನಮ್ಮ ಜೀವನದಲ್ಲಿ ಬರ್ತವೆ ಅನ್ನೋದು ನಮಗೆ ಗೊತ್ತಿರಲ್ಲ. ಬರುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಮಾಡಿ ನೋಡಿ. ಭಾಳಷ್ಟು ಜನ ಈ ಪರಿಹಾರ ಕ್ರಿಯೆಗಳನ್ನ ಮಾಡಿದ್ದಾರೆ, ಅವ್ರ ಜೀವನದಲ್ಲಿ ಒಂದು ಬದಲಾವಣೆ ಬಂದಿದೆ. ಅದಕ್ಕಾಗಿ ಇವತ್ತು ನಾನು ಈ ಪರಿಹಾರನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ದಯವಿಟ್ಟು ಈ ಪರಿಹಾರವನ್ನು ಮಾಡಿ 4 ಜನರಿಗೆ ಈ ಪರಿಹಾರವನ್ನು ತಲುಪಿಸೋದಕ್ಕೆ, ಶೇರ್ ಮಾಡೋದಕ್ಕೆ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.